ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇದು ಥರ್ಸ್ಡೇ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹಬ್ಬದ ಕೆಲಸಗಳೆಲ್ಲ ತುಂಬ ಪೆಂಡಿಂಗ್ ಇತ್ತು, ಆದ್ರೂ ಅದೆಲ್ಲ ಬಿಟ್ಟು ಒಂದಷ್ಟು ಇಂಪಾರ್ಟೆಂಟಾಗಿ ಮಾಡೋದು ಕೂಡ ಒಂದಷ್ಟು ಬ್ಯಾಲೆನ್ಸ್ ಇತ್ತು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಅದಕ್ಕೂ ಮೊದಲು ಈವ್ನಿಂಗು ಆಗೋಷ್ಟು ಒಂದೇ ಸರಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಯಾರಿಗೇ ಆಗಲಿ ಅಡುಗೆ ಮಾಡೋದೊಂದು ದೊಡ್ಡ ಟಾಸ್ಕ್ ಅಲ್ವಾ. ಯಾರ ಕತೆ ಹೇಗೋ ಗೊತ್ತಿಲ್ಲ, ನನಗಂತೂ ಅಡುಗೆ ಮಾಡಬೇಕು ಅಂತಂದರೆ ತುಂಬಾ ದೊಡ್ಡ ಟಾಸ್ಕ್. ಇಂಥ ಒಂದು ಐಟಮ್ ಮಾಡಬೇಕು ಅಂತ ಪರ್ಟಿಕ್ಯುಲರಾಗಿ ಹೇಳಿದ್ರೆ ಮಾಡಿಬಿಡ್ಬೋದು, ಬಟ್ ಏನು ಮಾಡಬೇಕು ಅನ್ನೋದೇ ದೊಡ್ಡ ಯೋಚನೆ. ಫೈನಲ್ ಆಗಿ ಏನು ಮಾಡಬೇಕು ಅಂತ ನನಗೂ ಐಡಿಯಾ ಬಂತು. ಅಡುಗೆ ಮಾಡೋದಕ್ಕಿಂತ ಮುಂಚೆ ಕಿಚನಲ್ಲಿ ಹೋಗಿ ಒಂದು 5 ನಿಮಿಷ ಆ ಕಡೆ ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಸೊ ಫ್ರಿಜ್ ತೆಗೆದು ನೋಡಿದ್ರೆ ಹಣ್ಣು ಬೀನ್ಸ್ ಇತ್ತು ಒಂದಷ್ಟು. ಅದ್ರ ಜೊತೆಯಲ್ಲಿ ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನಂತೂ ಪ್ರಿಪೇರ್ ಮಾಡಿಬಿಟ್ಟೆ. ಸ್ವಲ್ಪ ನೆಮ್ಮದಿ ಆಯಿತು. ಕೆಲವೊಬ್ಬರು ಇದನ್ನು ಬಳಸ್ಕೊಂಡು ಹುಳಿ ಸಾರು ಮಾಡ್ತಾರೆ, ಬಟ್ ನಾನಿಲ್ಲಿ ಮಸಾಲೆ ಸಾಂಬಾರು ಮಾಡಿದ್ದೀನಿ. ಇಂಡಿಪೆಂಡೆನ್ಸ್ ಡೇ ಇನ್ನೇನು ನಿಯರ್ ಬೈ ಅಲ್ಲಿದೆ ಅಲ್ವಾ. ಸೊ ವೈಶುಗೆ ಸ್ಕೂಲಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು 3 ಶ್ಲೋಕಸ್ನ ಹೇಳೋದಕ್ಕೆ ಹೇಳಿದರು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ಲು. ಪಾಪ ಕೋಲ್ಡ್ ಆಗಿದೆ, ಬಟ್ ಸ್ಟಿಲ್ ಹಾಗೆ ಟ್ರೈ ಮಾಡಿದ್ಲು. ಮೂಗಲ್ಲಿ ಹೇಳ್ತಿರ್ಬೇಕಾದ್ರೆ ಅವಳಿಗೊಂಥರ ಜುಮ್ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ನೋಸ್ ಬ್ಲಾಕ್ ಆಗಿದೆ. Public school. Hello teachers. Namaste. Baba, Guru Vishnu, Guru Devu, Vaishwala, Guru Saksha, Baba, Tashpashi, Guru Rama, Saraswati, Namastabhyam, Vadeka Balopidi, Vidyalambam, Vaishami, Sade Bhavatu, Besada. ಓಂ ಶಾಂತಿ ಶಾಂತಿ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾರಿ ಪೀಠ ವನಗತ್ತೆ ಒತ್ತಿನುಂಡೆ ಒಪ್ಪುವಂತ ವಿದೇಶದವರಿಗೆ 21 ನಮಸ್ಕಾರಗಳು. ಅಷ್ಟೇ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾಳೆ. ಹಾಗೆ ನಂದು ಒಂದು ಸ್ಯಾರಿ ಇತ್ತು, ಅದಕ್ಕೆ ರೆಡಿಮೇಡ್ ಕುಚ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಏನಾದರೂ ಒಂದು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂದರೆ ಮನೇಲೆ ಮೆಷಿನ್ ಇರೋದ್ರಿಂದ ಈಸಿಯಾಗಿ ಸ್ಟಿಚ್ ಮಾಡ್ಕೊಬಿಡ್ತೀನಿ. ಹಾಗೆ ಹಬ್ಬದ ಕೆಲಸಗಳು ತುಂಬಾ ಬ್ಯಾಲೆನ್ಸ್ ಇದೆ, ಬಟ್ ಆದ್ರೂ ಮನೇಲಿ ಒಂದಷ್ಟು ಸಾಂಬಾರ್ ಪೌಡರ್ ಖಾಲಿ ಆಗಿದ್ದರಿಂದ ಅದನ್ನು ಸಹ ಮಾಡ್ಕೋಬೇಕಾಗಿತ್ತು. ಹೊರಗಡೆಯಿಂದ ಸಾಂಬಾರ್ ಪೌಡರ್ ತಂದು ಮಾಡೋದು ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ, ಬಿಕಾಸ್ ಅದರಲ್ಲಿ ಹಿಂಗೆ ಹಾಕಿರ್ತಾರೆ ಅಲ್ವಾ, ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಧನಿಯಾ ತೊಗೊಂಡು ಬಂದು ನಾನು ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿತ್ತು. ತುಂಬ ಮಳೆ, ಕ್ಲೈಮೇಟೂ ಚೆನ್ನಾಗಿರಲಿಲ್ಲ ಅಲ್ವಾ. ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲಿದ್ದರಿಂದ ಬಿಸಿಲಿಗೆ ಹಾಕಿದ್ದೆ. ಸೊ ಧನಿಯಾನ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. 1 kg ಧನಿಯಾಗೆ 1.5 kg ಅಷ್ಟು ಒಣಮೆಣಸಿನ್ಕಾಯಿ ಮತ್ತೊಂದಷ್ಟು ಕಾಳುಗಳನ್ನೇನಾದರೂ ಆ್ಯಡ್ ಮಾಡಿಕೊಂಡು ಸಾಂಬಾರ್ ಪೌಡರ್ ಮಾಡಿಕೊಂಡ್ರೆ ನನಗೆ ಆಲ್ಮೋಸ್ಟ್ 1 ರಿಂದ 1.5 ವರ್ಷದವರೆಗೂ ಬರುತ್ತೆ. ಸೊ ನಾನಿಲ್ಲಿ 700 grams ಅಷ್ಟು ಜೀರಿಗೆನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 50 grams ಅಷ್ಟು ಕಾಳು ಮೆಣಸನ್ನ ಹುರ್ಕೋತಾ ಇದ್ದೀನಿ. ಎಲ್ಲನೂ ಚಿಟಪಟ ಅಂತ ಸೌಂಡ್ ಬರೋ ತನಕ ಫ್ರೈ ಮಾಡ್ಕೋಬೇಕು, ಅಂದರೆ ರೆಡ್ಡಿಶ್ ಕಲರ್ ಆಗಿ ಚೇಂಜ್ ಆಗುತ್ತೆ ಅಲ್ವಾ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇದನ್ನು ಸಹ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. 1 kg ಧನಿಯಾಗೆ 1.5 kg ಅಷ್ಟು ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಸೈಡಲ್ಲಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ 700 grams ಅಷ್ಟು ಜೀರಿಗೆ, 100 grams ಅಷ್ಟು ಕಾಳು ಮೆಣಸನ್ನ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. 50 grams ಅಷ್ಟು ಮೆಂತೆ ಕಾಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಂತೆ ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು, ಕಹಿ ಬರುತ್ತೆ. ಸೊ ಅದು ರೆಡ್ಡಿಶ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 500 grams ಅಷ್ಟು ತೊಗರಿಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬರೀ ಯೆಲ್ಲೋ ಕಲರ್ ತೊಗರಿಬೇಳೆನೂ ಸಹ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಸಾಂಬಾರ್ಗೆ 2 ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೋತೀನಿ ಯಾವಾಗ್ಲೂ. ಸೊ ಹಾಗಾಗಿ 2 ಮಿಕ್ಸ್ ಇರೋದ್ರಲ್ಲೇ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಅದಾದಮೇಲೆ ಅರ್ಧ kg ಅಷ್ಟು ಹೆಸರು ಕಾಳನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ ರೆಡ್ಡಿಶ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಟೈಮ್ ಸ್ಟೋರ್ ಮಾಡ್ಕೋಬೋದು. ಕೆಲವೊಂದು ಸಾರಿ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂತಂದರೆ ಸಾಂಬಾರ್ ಪೌಡರ್ ಸ್ಮೆಲ್, ಆ್ಯಕ್ಚುಯಲ್ ಸ್ಮೆಲ್ ಏನಿರುತ್ತೆ ಅದು ಹೋಗ್ಬಿಟ್ಟು ಒಂದು ರೀತಿ ಮುಗ್ಗೋಗಿರೋ ಥರ ಸ್ಮೆಲ್ ಬರುತ್ತೆ. ಸೊ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ 1/4 kgಗಿಂತ ಕಡಿಮೆ ಅಕ್ಕಿನ ಆ್ಯಡ್ ಮಾಡಿಕೊಂಡು ಅಕ್ಕಿ ಒಂಥರ ವೈಟಿಶ್ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದಾದಮೇಲೆ ನಾನು 50 grams ಅಷ್ಟು ಸಾಸಿವೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಮೆಂತ್ಯಕಾಳು ಮತ್ತು ಸಾಸಿವೆ ಎರಡೂ ಕಡಿಮೆ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಪೌಡರ್ ಫುಲ್ ಕಹಿ ಆಗುತ್ತೆ. ಸೊ ಅದ್ರ ಜೊತೆಗೆ ಒಣಗಿಸಿಟ್ಕೊಂಡಿರೋಂಥ ಅರ್ಧ ಕಟ್ಟು ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೊಂಡಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ಯಾವ್ಯಾವುದನ್ನು ಎಷ್ಟೆಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಸೊ ನಾನು ಧನಿಯಾನ ಮತ್ತು ಒಣಮೆಣಸಿನ್ಕಾಯಿನ ಮೊದಲೇ ಫ್ರೈ ಮಾಡಿಕೊಂಡು ಆರೋದಕ್ಕೆ ಬಿಟ್ಟಿದ್ದೆ. ಇದರಲ್ಲಿ ಬಿಸಿ ಅಂಶ ಇರುತ್ತೆ ಅಲ್ವಾ, ಸೊ ಅದನ್ನು ಹಾಗೆ ಮೆಲ್ ಮಾಡಿಸಿದ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಸೊ ಅದು ತಣ್ಣಗಾಗೋ ತನಕನೂ ಸೈಡಲ್ಲಿ ಹಾರೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲಿ ಕಡಲೆಕಾಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ kg ಅಷ್ಟು ಕಡಲೆಕಾಳನ್ನು ಸಹ ಲೈಟಾಗಿ ಬ್ಲ್ಯಾಕಾಗಿ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಎಲ್ಲದನ್ನೂ ಸೇಮ್ ಒಂದೇ ಪ್ಲೇಟ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೇಗೂ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಲ್ವ, ಸೊ ಧನಿಯಾ ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ನಲ್ವ, ಅಲ್ಲಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕಿ ಇದನ್ನು ಮಿಲ್ ಮಾಡಿಸ್ಕೊಂಡು ಬರೋದು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಲ್ ಮಾಡಿಸ್ಕೊಂಡು ಬರೋದ್ರಿಂದ ಸಾಂಬಾರ್ ಪೌಡರ್ ಚೆನ್ನಾಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ಸೊ ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇರೋದ್ರಿಂದ ಒಂದಷ್ಟು ಆಕ್ಟಿವಿಟೀಸ್ನ ಕೊಟ್ಟಿದ್ರು ವೈಶುಗೆ. ಅದರಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಒಂದು, pre-KG ಮಕ್ಕಳಿಗೆ ಫ್ರೀಡಮ್ ಫೈಟರ್ಸ್ದು ಫ್ಯಾನ್ಸಿ ಡ್ರೆಸ್ನ ಸಜೆಸ್ಟ್ ಮಾಡಿದ್ರು. LKG ಆ್ಯಂಡ್ UKG ಮಕ್ಕಳಿಗೆ ಫ್ರೂಟ್ಸ್ ಆರ್ ವೆಜಿಟೇಬಲ್ಸಲ್ಲಿ ಎಲ್ಲ ಫ್ಲವರ್ಸಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ನ ಮಾಡಬೇಕು ಅಂತ ಹೇಳಿದರು. ವೈಶು ಫ್ರೂಟ್ಸಲ್ಲಿ ಸ್ಟ್ರಾಬೆರಿನ ಮಾಡ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ಲು. ಸೊ ಹಾಗಾಗಿ ಅದರದ್ದೇ ಪ್ರಿಪರೇಷನ್ಸ್ ಮಾಡ್ಕೋತಾ ಇದ್ವಿ. ಸೊ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೋ ಇಲ್ವೋ ಪೇರೆಂಟ್ಸ್ಗೆ ಮಾತ್ರ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಮದರ್ಸ್ಗಂತೂ ಎವ್ರಿ ಡೇ ಏನಾದರೂ ಒಂದೊಂದು ಕಾಂಪಿಟೇಷನ್ ರೀತಿಯೇ ಆಗಿರುತ್ತೆ. ಮಕ್ಕಳು ಮಾಡೋದಕ್ಕಿಂತ ಅಮ್ಮಂದಿರು ಮಾಡೋದೇ ಜಾಸ್ತಿ ಆಗಿರುತ್ತೆ ಅಲ್ವಾ. ಅದ್ರ ಮೇಲೆ ಇಡಿ. ಇವಾಗ ನನಗೆ ಶಶಿ ಮತ್ತು ಮುರಳಿನೂ ಹೆಲ್ಪ್ ಮಾಡ್ತಾ ಇದ್ರು. ಹೆಲ್ಪ್ ಅನ್ನೋದಕ್ಕಿಂತ 80% ಅವರೇ ಮಾಡಿದ್ದಿದ್ದು, ನಾನೇನೋ ಜಸ್ಟ್ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದಷ್ಟೇ. ಆ್ಯಕ್ಚುಲಿ ಇದು ಹೊರಗಡೆ ಬ್ರಾಡ್ಬ್ಯಾಂಡ್ಸ್ದು ಅಡ್ವರ್ಟೈಸ್ಮೆಂಟ್ಗೆ ಬ್ಯಾನರ್ಸ್ನ ಹಾಕ್ತಾ ಇರ್ತಾರಲ್ವ, ಆ ಶೀಟ್ ಇದು. ಸೊ ಮನೆ ಹತ್ರನೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ. ಸೊ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಪ್ಲೇನ್ ಆಗಿರೋದು ಸಿಗೋದಿಲ್ಲ, ಬೇಕಾದರೆ ಈ ರೀತಿ ಪ್ರಿಂಟ್ ಆಗಿರೋದು ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿ ನಾವು ಅದನ್ನೇ ಇಸ್ಕೊಂಡು ಬಂದ್ವಿ. ಸೊ ಯೂಶ್ವಲಿ ಇದು ಬ್ಯಾಂಗಲ್ ಸ್ಟೋರ್ಸಲ್ಲೂ ಸಿಗುತ್ತೆ, ತುಂಬ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗುತ್ತೆ. ಸೊ ಅದಾದರೆ ಸ್ವಲ್ಪ ಕಂಫರ್ಟಬಲ್ ಆಗಿ ಈಸಿಯಾಗಿ ಮಾಡ್ಬೋದು. ಅದೇ ಥರ್ಮಕೋಲಲ್ಲಿ ಮಾಡೋದಾದರೆ ಬೇಗ ಗಾಳಿಗೆಲ್ಲ ಅದು ಬೇಗ ಕಿತ್ತೋಗ್ಬಿಡುತ್ತೆ ಅಂಥೇಳಿ ಇದರಲ್ಲೇ ಸ್ಟ್ರಾಬೆರಿ ಶೇಪಲ್ಲಿ ಡ್ರಾ ಮಾಡಿ ಕೊಟ್ಟೆ. ಸೊ ಅದನ್ನು ಕಟ್ ಮಾಡ್ತಿದ್ದಾರೆ ಶಶಿ. ಬರ್ಗೆಟ್ ಹೋಗಿದ್ದೀರಾ? ಅಯ್ಯಯ್ಯೋ ಏನಮ್ಮ ಹಿಂಗಂತವ್ರೆ. ಇದು ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿದ್ದಾದಮೇಲೆ ಎಡ್ಜಸ್ಸಲ್ಲಿ ಚುಚ್ಚುತ್ತೆ ಅಲ್ವಾ. ಸೊ ಫಸ್ಟೇನೆ ವೈಶುಗೆ ಯಾವುದೇ ಥರ ಚುಚ್ಚೋ ಡ್ರೆಸ್ಸಸ್ ಹಾಕ್ಕೊಂಡ್ರೆ ಅವಳು ಅನ್ಕಂಫರ್ಟಬಲ್ ಆಗಿರ್ತಾಳೆ. ಇದೇನಾದರೂ ಸ್ವಲ್ಪ ಚುಚ್ಚಿದ್ರೂ ಮತ್ತೆ ಪಾರ್ಟಿಸಿಪೇಟೇ ಮಾಡೋದಿಲ್ಲ ಅವಳು. ಸೊ ಹಾಗಾಗಿ ಎಡ್ಜಸ್ಸಲ್ಲಿ ಪ್ಲಾಸ್ಟರ್ನ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅಂಟಲ್ಲ బంగారు బార్లేసుకొని ఫోన్ చూసాం. ಸ್ಟ್ರಾಬೆರಿ ಶೇಪಲ್ಲಿ ಕಟ್ ಮಾಡಿದ್ದಾದಮೇಲೆ ಎಡ್ಜಸ್ಸಲ್ಲೆಲ್ಲ ಪ್ಲಾಸ್ಟರ್ನ ಹಾಕಿ ಸೆಕ್ಯೂರ್ ಮಾಡಿದ್ದಾದಮೇಲೆ ಈ ರೀತಿ ರೆಡ್ ಕಲರ್ದು ಶೀಟ್ ಬರುತ್ತೆ ಅಲ್ವಾ. ಸೊ ಆ ಶೀಟ್ ಮೇಲೆ ಫೆವಿಕಾಲ್ ಹಾಕಿ ಅಂಟಿಸಿದ ಆದಮೇಲೆ ಇದನ್ನು ಶೇಪ್ಸ್ ಆಗಿ ಕಟ್ ಮಾಡ್ತಾ ಇರೋದು. ಅಂದರೆ ಶೇಪ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ವ, ಜಸ್ಟ್ 1.5 ಇಂಚಷ್ಟು ಎಕ್ಸ್ಟ್ರಾ ರೆಡ್ ಶೀಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಜನ ಡಿಫ್ರೆಂಟಾಗಿ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ಬೋದು, ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡೋರು ಇರ್ತಾರೆ. ಬಟ್ ಏನು ಅಂತಂದರೆ ನಾವು ಏನು ಮಾಡ್ತಾ ಇದ್ದೀವಿ ಆ ಐಡಿಯಾನ ನಿಮಗೆ ಜಸ್ಟ್ ಶೇರ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಯೂಸ್ಫುಲ್ ಅನಿಸಿದ್ರೆ ಟ್ರೈ ಮಾಡಿ, ಇಫ್ ನಾಟ್ ಇಗ್ನೋರ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಡ್ಜಸ್ಸಲ್ಲಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ 1.5 ಇಂಚ್ ಅಷ್ಟು ಎಕ್ಸ್ಟ್ರಾ, ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಪ್ಲಾಸ್ಟರಲ್ಲಿ ಮತ್ತೆ ಸ್ಟಿಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಫೆವಿಕಾಲಲ್ಲಿ ಸ್ಟಿಕ್ ಮಾಡ್ಬೋದು, ಬಟ್ ಅದು ಜಾರಿ ಬರುತ್ತೆ. ಸೊ ಹಾಗಾಗಿ ಪ್ಲಾಸ್ಟರಲ್ಲೇ ಸ್ಟಿಕ್ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡೋ ಅಷ್ಟರಲ್ಲಿ ವೈಶು ಮೇಡಮ್ ಇದ್ರು. ಈ ಥರ ಕೆಲಸ ಎಲ್ಲ ವೈಶು ನಿದ್ದೆ ಮಾಡುವಾಗನೇ ಮಾಡಬೇಕು. ಅವಳೇನಾದರೂ ಎದ್ದಿದ್ರೆ 100% ಮಾಡೋದಕ್ಕಂತೂ ಬಿಡೋದಿಲ್ಲ. ಸೊ ಸ್ಟ್ರಾಬೆರಿಗೆ ಲೀಫ್ ಸ್ಟಿಕ್ ಮಾಡಬೇಕಲ್ವಾ, ಪೆನ್ಸಿಲಲ್ಲಿ ಈ ರೀತಿ ಡ್ರಾ ಮಾಡಿಕೊಂಡು ಗ್ರೀನ್ ಕಲರ್ ಶೀಟ್ನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಕೂಲ್ ಟೈಮ್ಸಲ್ಲೆಲ್ಲ ಕ್ರಾಫ್ಟ್ಸ್ ಡ್ರಾಯಿಂಗ್ಸ್ ಎಲ್ಲ ತುಂಬ ಮಾಡ್ತಾ ಇದೆ. ಬಟ್ ಈಗ ಮತ್ತೆ ಚಾನ್ಸ್ ಸಿಕ್ಕಿದೆ. ಅಂದರೆ ಕೆಲವೊಂದು ಸರಿ ಅಯ್ಯೋ ಇದೆಲ್ಲ ಮಾಡಬೇಕಾ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಒಂದು ಸರಿ ಮಾಡಿದಾಗ ಕಂಪ್ಲೀಟಾಗಿ ಮಾಡಬೇಕು ಅಂತಂದರೆ ಇನ್ನೂ ಒಂಥರ ಖುಷಿ ಆಗುತ್ತೆ. ಹಾಗಾದರೆ ಮಕ್ಕಳು ಆರಾಮಾಗಿ ಅದೇ ಮೈಂಡಲ್ಲೇ ಮಾಡ್ಬೋದು. ಈಗ ಇದ್ರ ಜೊತೆಲಿ ಬೇರೆ ಒಂದಷ್ಟು ಟಾಸ್ಕ್ಸ್ ಇರುತ್ತೆ, ಮನೆ ಕೆಲಸ, ಮಕ್ಕಳು, ಅದು ಇದು ಅಂತ. ನನಗಂತೂ ಏನೋ ಒಂಥರ ಖುಷಿ ಮತ್ತೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಒಂದೊಂದು ಸರಿ ಸ್ಟ್ರೆಸ್ ಫೀಲ್ ಅನಿಸಿದ್ರು, ಅಯ್ಯೋ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ. ಬಟ್ ಹ್ಯಾಪಿಯಾಗಿಯೇ ಮಾಡಿದೆ.
ಇದು ಶೋಲ್ಡರ್ ಹತ್ರ ಹ್ಯಾಂಗಿಂಗ್ಗೋಸ್ಕರ ಬರುತ್ತೆ. ಸೊ ಅದನ್ನು ಸಹ ಪ್ಲಾಸ್ಟರ್ ಅಲ್ಲಿ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದಾರೆ. ಅಲ್ಲ ನೀನು ಮಮ್ಮಿಗೆ ಟೂ ಬಿಡು, ಮಮ್ಮಿ ನಿನಗೆ ಸೇವ್ ಇರ್ತದೆ. ಹಂಗೆ ಪ್ಯಾಂಟ್ 3 ಜನ ಒಂಥರ ಕುಚುಕುಗಳು. ಇದನ್ನ ಹಿಂಗೆ ಕಟ್ ಮಾಡಿರೋದು ಹಿಂಗ ಅನ್ಸೋದು ಐಸಾ ಹೋಗ್ತಾ ಇದಿರೋದು ಗೊತ್ತಾಗ್ತಲ್ಲ. 1 ನಿಮಿಷ ತೋರಿಸ್ಬೇಕು. ಹಿಂಗಿದೆ. ಓಕೆ ಡನ್. ಇನ್ನೊಂದಕ್ಕೆ ಹಿಂದೆಗಡೆ. ಸೊ ಮಧ್ಯದಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಬ್ಲ್ಯಾಕ್ ಕಲರಾಗಿ ಕಾಣಿಸುತ್ತೆ ಅಲ್ವಾ, ಅದನ್ನು ಈ ರೀತಿ ಒಂದು ಮಾರ್ಕರ್ ಪೆನ್ ಅಥವಾ ಮಾರ್ಕರ್ ಪೆನ್ನಲ್ಲಿ ಈ ರೀತಿ ಡ್ರಾ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಡ್ರಾ ಮಾಡಾದಮೇಲೆ ಯೆಲ್ಲೋ ಕಲರ್ ಸ್ಟಿಕ್ ಮಾಡಬೇಕಾಗಿತ್ತು, ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಬಟ್ ಯೆಲ್ಲೋ ಕಲರ್ ಶೀಟ್ ನಾವು ತೊಗೊಂಡು ಬಂದಿರಲಿಲ್ಲ, ತರೋದಕ್ಕೂ ಹೊರಗಡೆ ಫುಲ್ ಮಳೆ ಬರ್ತಾ ಇದ್ದರಿಂದ ಹೋಗಲಿಲ್ಲ. ಓಕೆ ಫೈನ್, ಇದೇ ಚೆನ್ನಾಗಿರುತ್ತೆ ಅಂತೇಳಿ ಇದರಲ್ಲಿ ಅಡ್ಜಸ್ಟ್ ಆದ್ವಿ. ಸೊ ಕಂಪ್ಲೀಟಾಗಿ ಸ್ಟ್ರಾಬೆರಿ ಫುಲ್ ಇದೇ ರೀತಿಯೇ ಡಾಟ್ಸ್ ರೀತಿ ಮಾಡಿದೆ. ಸೊ ಇನ್ ಕೇಸ್ ನೀವು ಯಾರಾದರೂ ಮಾಡ್ತಾ ಇದ್ರೆ ಈ ರೀತಿ ಬ್ಲ್ಯಾಕಲ್ಲಿ ಡಾಟ್ಸ್ ಇಡೋ ಬದಲು ಚಿಕ್ಕದಾಗಿ ಯೆಲ್ಲೋ ಕಲರ್ ಪೇಪರ್ನ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡಿ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಯಾವ ರೀತಿ ಇದೆ ತೋರಿಸ್ತೀನಿ. ಇದು ಹೀಗೆ ಕಾಣಿಸ್ತಾ ಇದೆ. ವೈಶು ಮೆಷರ್ಮೆಂಟ್ಸ್ನ ತಗೊಂಡೇ ಮಾಡಿರೋದು. ಸೊ ಬಾಡಿಗೆ ಮಾಡಿದ್ದಾಯಿತು. ಈಗ ಫೇಸ್ಗೆ ಬೇಕಲ್ವಾ, ಸೊ ಸ್ಟ್ರಾಬೆರಿ ಕಾಂಬಿನೇಷನಲ್ಲೇ ಒಂದು ಚಿಕ್ಕದಾಗಿ ಕ್ರೌನ್ ಮಾಡ್ತಾ ಇದ್ದೀವಿ. ಸ್ಟ್ರಾಬೆರಿ ಕ್ರೌನ್ ಮಾಡ್ತಾ ಇರೋದಕ್ಕೆ ಶಶಿ ಮೇಡಮ್ ಅವ್ರದ್ದು ಫೇಸ್ ಮೆಷರ್ಮೆಂಟ್ಸ್ ತಗೊಂಡು ಮಾಡ್ತಾ ಇದ್ದಾರೆ. ಬೇಜಾನ್ ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ವೈಶು ಇದನ್ನ ಹಾರ್ಡ್ಲಿ 5 to 10 minutes ಹಾಕೊಂಡು ಪಾರ್ಟಿಸಿಪೇಟ್ ಮಾಡೋದು ಅಷ್ಟೇನೆ. ಬಟ್ ಕಾಮಿಡಿ ಏನು ಮುಂದೆ ಶೇರ್ ಮಾಡ್ತೀನಿ. ಅಂಡ್ ನಾವು ಮಾಡಿದ್ದು ಈ ರೀತಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಪೇರೆಂಟ್ಸ್ ಸಹ ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ರು. ಹಾಯ್ ಆಲ್. ಸೊ ಈಗ ಟೈಮ್ 10:30 ಆಗಿದೆ. ಆ್ಯಕ್ಚುಲಿ 10 o'clock ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಎಕ್ಸಾಕ್ಟ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಇನ್ನೂ ಅಂದರೆ ಸ್ಕೂಲ್ ಗ್ರೂಪ್ ಮೆಸೇಜಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬಂದಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ವೆರಿ ಶಾರ್ಟ್ಲಿ ಅಂತ ಹಾಕಿದರು. ಸೊ ಬೈ 10:30 ಐ ಥಿಂಕ್ ಇಟ್ ವಿಲ್ ಸ್ಟಾರ್ಟ್. ಸೊ ನಾನು ಈಗ ಹೊರಟಿದ್ದೀನಿ. ವಾಟ್ಸಪ್ ಗ್ರೂಪಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದ್ದರಿಂದ ಆರಾಮಾಗಿ ಹೋದೆ. ಬಟ್ ಎಲ್ಲರೂ ನಗಾಡ್ಕೊಂಡಿದ್ರು. ವೈಶು ಮಾತ್ರ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಯಾಕೆ ಅಂತ ಕೇಳಿದ್ರೆ ನೀನು ಬಂದಿಲ್ವಲ್ಲ ಅದಕ್ಕೆ ನಾನು ಅಳ್ತಾ ಇದ್ದೆ ಅಂತ ಹೇಳಿದ್ಲು. ಅವಳನ್ನ ನೋಡಿದ ತಕ್ಷಣ ಸಖತ್ ಬೇಜಾರಾಯಿತು. ಬಟ್ ಅವಳದು ನೆಕ್ಸ್ಟ್ ಟರ್ನ್ ಇದ್ದಿದ್ದರಿಂದ ಸ್ವಲ್ಪ ಸಮಾಧಾನ ಮಾಡಿ ನೆಕ್ಸ್ಟ್ ಸ್ವಲ್ಪ ಹ್ಯಾಪಿ ಮಾಡಿದ್ದಾಯಿತು ಅವಳನ್ನ. ಜೋರಾಗಿ ಹೇಳು. ಪೇರೆಂಟ್ಸ್ನೆಲ್ಲ ನೋಡಿದಾದ್ಮೇಲೆ ಮಕ್ಕಳೆಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಬಿಟ್ಟು ಹೋಗ್ತಾರೇನೋ ಅಂತ. ಆ್ಯಕ್ಚುಲಿ ಹಾಫ್ ಡೇಗೆ ಡಿಕ್ಲೇರ್ ಮಾಡಿದ್ರು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ. ಕ್ಲಾಸ್ ಗ್ರೂಪ್ ಫೋಟೋ ತೆಗ್ದಿದ್ದಾದ್ಮೇಲೆ ಮನೆಗೆ ಕಳಿಸಿದ್ರು. ಇವ್ರನ್ನೆಲ್ಲ ನೋಡಿದ್ದಾದ್ಮೇಲೆ ಥ್ಯಾಂಕ್ ಗಾಡ್ ವೈಶುಗೆ ಫ್ರೀಡಮ್ ಫೈಟರ್ಸ್ದು ಹೇಳಿಲ್ಲ ಅಂತ ನಿಜವಾಗ್ಲೂ ಸ್ವಲ್ಪ ಸಮಾಧಾನ ಆಯಿತು. ಬಿಕಾಸ್ ಅವಳು ಸ್ಟ್ರಾಬೆರಿ ಹಾಕಿರೋದಕ್ಕೇನೆ ಕಿರಿಕಿರಿ ಮಾಡ್ತಿದ್ಲು. ಈ ಥರ ಏನಾದರೂ ಡ್ರೆಸ್ ಹಾಕಿದ್ರೆ ಅವಳನ್ನ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಇರುತ್ತಾ ಇತ್ತು. ಯಾಕೋ ಗೊತ್ತಿಲ್ಲ, ಅವಳಿಗೆ ಇರಿಟೇಟಿಂಗ್ ಹೆವಿ ಡ್ರೆಸ್ಸಸ್ ಆಗೋದೇ ಇಲ್ಲ. ಎಲ್ಲರೂ ಹೇಳ್ತಾರೆ ಪ್ರಾಕ್ಟೀಸ್ ಮಾಡಿಸಿ ಅಂತ, ಬಟ್ ಫೇಸ್ ಮಾಡೋರಿಗೆ ಅಲ್ವಾ ಗೊತ್ತಿರುತ್ತೆ. ಎಲ್ಲಿ ಬಿಟ್ಟು ಹೋಗ್ಬಿಡ್ತೀನೋ ಅಂತ ಫೇಸ್ ಅಂತ ಇಟ್ಕೊಂಡಿದ್ಲು. ಮನೆಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿದ್ಮೇಲೆ ಫುಲ್ ಸ್ಮೈಲ್ ಕಾಣಿಸ್ತಿದೆ ಮೇಡಮ್ ಅವ್ರಿಗೆ.
ಪೇರೆಂಟ್ಸ್ ಜೊತೆ ಕಿಡ್ಸ್ನು ನಿಲ್ಲಿಸಿ ಫೋಟೋಸ್ನ ತೆಗೆದು ಕಳಿಸಿದ್ರು. ಯಾವುದೇ ಮಕ್ಕಳಾಗಲಿ ಲಿಮಿಟೆಡ್ ಟೈಮ್ ಅಷ್ಟೇ ಅಲ್ವಾ, ಈ ಥರ ಡ್ರೆಸ್ಸಸ್ನೆಲ್ಲ ಹಾಕೊಂಡ್ರೆ ಅವ್ರಿಗೂ ಸ್ವಲ್ಪ ಇರಿಟೇಟಿಂಗ್ ಆಗಿ ಇರುತ್ತೆ. ಸೊ ಹೀಗಿತ್ತು ವೈಶುದು ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಹೋಪ್ ನಿಮಗೂ ವಿಡಿಯೋ ಇಷ್ಟ ಆಗಿದೆ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಲವ್ ಯು ಆಲ್.